ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಈ ದಿನದ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಬೆಳಗ್ಗೆ ಡೈಲಿ ಬಂದಿದ್ದ ತಕ್ಷಣವೇ ಫಸ್ಟ್ ಮಾಡೋ ಕೆಲಸನೇ ದೇವರಿಗೆ ನಮಸ್ಕಾರ ಹಾಕ್ಕೊಳ್ಳೋ ಕೆಲಸ. ದೇವರಿಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡ್ತೀನಿ. ಈ ದಿನ ಅಂತೂ ತುಂಬಾ ಕೆಲಸ ಇದೆ ನೋಡಿ. ಇಷ್ಟೆಲ್ಲ ಸ್ಯಾರಿಗಳಿಗೆ ನಾನು ಜಿಗ್ಜಾಗ್ ಮತ್ತು ಫಾಲ್ ಮಾಡೋದಿದೆ. ಈ ಸ್ಯಾರಿಗಳೆಲ್ಲ ನಾನು ಒಂದೇ ಸಲ ತೆಗೆದು ಇಟ್ಕೊಂಡ್ಬಿಟ್ರೆ ಒಂದೊಂದೇ ಮಾಡಿ ಎತ್ತಿಡ್ಬೋದು ಅನ್ನೋ ಉದ್ದೇಶದಿಂದ ಬೆಳಗ್ಗೆನೇ ತೆಗೆದು ಇಟ್ಕೊಂಡಿದ್ದೀನಿ. ಫಾಲ್ಸ್ ಎಲ್ಲ ಮ್ಯಾಚಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಫಾಲ್ಸ್ ಎಲ್ಲ ಮ್ಯಾಚಿಂಗ್ ಮಾಡ್ಕೊಂಡಿದ್ರೆ ನನಗೆ ಆಮೇಲೆ ಟೈಮ್ ವೇಸ್ಟ್ ಆಗೋದಿಲ್ಲ ಅಂದ್ಬಿಟ್ಟು ಫಾಲ್ಸ್ ಎಲ್ಲ ಮ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಬ್ಲೌಸಸ್ಸು ಹಾಗೇ ಸ್ಯಾರಿಗಳಿಂದ ಸಪ್ರೇಟ್ ಮಾಡಿ ತೆಗೆದು ಇಟ್ಬಿಟ್ಟು ಬ್ಲೌಸಸ್ಸು ಅದರ ಅಳತೆ ಬ್ಲೌಸಲ್ಲಿ ಕಟ್ಬಿಟ್ಟು ಇಟ್ಟಿದ್ದೀನಿ. ಇದೆಲ್ಲನೂ ಲೈನಿಂಗ್ ಎಲ್ಲ ಮ್ಯಾಚ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ನಮ್ಮ ಏರಿಯಾದಲ್ಲಿ ಸ್ವಲ್ಪ ಪವರ್ ಹೋಗುತ್ತೆ, ತುಂಬ ಪವರ್ ಹೋದಾಗ ಒಂದೊಂದು ಕಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ. ಇದಿಷ್ಟೂ ನಾನು ಮಾಡಬೇಕಾಗಿರೋ ಕೆಲಸ. ಆದರೆ ಒಂದೇ ದಿನದಲ್ಲಿ ಅಷ್ಟು ಮುಗಿಯಲ್ಲ, ಟ್ರೈ ಮಾಡ್ತೀನಿ. ಜಿಗ್ಜಾಗ್ ಮಾಡ್ತಿದ್ದೀನಿ ನೋಡಿ. ಈಗ ಪವರ್ ಇರುವಾಗ ನಾನು ಆಲ್ಮೋಸ್ಟು ಮಷಿನಲ್ಲೇ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪವರ್ ಹೋದರೆ ಮಾತ್ರ ನಾನು ಕಟ್ಟಿಂಗ್ಗೆ ಕೂತ್ಕೊಳ್ತೀನಿ. ಜಿಗ್ಜಾಗ್ ಮಾಡೋದು ಮತ್ತು ಫಾಲ್ ಹಾಕೋದು ಅಷ್ಟು ಕೆಲಸ ಆದರೆ ಸ್ವಲ್ಪ ಸ್ಯಾರೀಸ್ ಎಲ್ಲ ಫೋಲ್ಡ್ ಮಾಡಿ ಎತ್ತಿಡ್ಬೋದು ಅಂತ ಹೇಳ್ಬಿಟ್ಟು ಫಸ್ಟು ಸ್ಯಾರಿಗಳನ್ನೇ ತಗೊಂಡಿರ್ತೀನಿ ನಾನು. ಅಂದರೆ ಇದಿಷ್ಟರಲ್ಲೂ ಅರ್ಜೆಂಟು ಅಂತ ಹೇಳ್ಬಿಟ್ಟು ಅನ್ನೋವಂಥ ಸ್ಯಾರಿಗಳು ಯಾವುದೂ ಇಲ್ಲ ಫ್ರೆಂಡ್ಸ್. ಸ್ವಲ್ಪ ನಿಧಾನವಾಗಿ ಕೊಡಿ ಅಂತೇಳಿರವೇ ಇದ್ದಾವೆ. ಆದರೆ ನನಗೆ ಟೈಮ್ ಇರುವಾಗ ಮಾಡಿಕೊಂಡ್ರೇ ಕ್ಲಿಯರ್ ಆಗೋದು. ಅದಕ್ಕೋಸ್ಕರ ನಾನು ಟೈಮ್ ಇರುವಾಗಲೇ ತಗೊಂಡಿದ್ದೀನಿ. ಈಗ ಅರ್ಜೆಂಟು ಅಂತ ಅನ್ನುವಾಗ ಆದರೆ ತುಂಬ ರಿಸ್ಕ್ ತೊಗೊಂಡು ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಎರಡೆರಡು ಮಾಡಿ ಇಡೋಣ ಅಂತೇಳ್ಬಿಟ್ಟು ತಗೊಂಡಿದ್ದೀನಿ. ಫಾಲ್ ಹಾಕಿ ಇಡೋದು ಮತ್ತು ಜಿಗ್ಜಾಗ್ ಮಾಡಿ ಇಡೋದು ಮತ್ತು ಮಡಚಿ ಇಡೋದು ಇಷ್ಟೂ ಸುಮಾರು ಒಂದು 10 ಸ್ಯಾರಿ ಆಗೋ ತನಕ ನಾನು ಒಂದೊಂದು ಸಲ ಮಾಡೋದಿಲ್ಲ. ಅರ್ಜೆಂಟ್ ಇದ್ದರೆ ಮಾತ್ರ ಸಿಂಗಲ್ ಸ್ಯಾರಿಗಳಿಗೆ ನಾನು ಫಾಲ್ ಜಿಗ್ಜಾಗ್ ಮಾಡಿ ಕೊಡ್ತೀನಿ. ಇಲ್ಲಾಂದರೆ ಒಂದೇ ಸಲ ಒಂದು 10 ಸ್ಯಾರಿ 15 ಸ್ಯಾರಿಗೆ ಫಾಲ್ ಮಾಡಿ ಜಿಗ್ಜಾಗ್ ಮಾಡಿ ಮಡಚಿ ಇಟ್ಬಿಟ್ಟಿರ್ತೀನಿ. ಮತ್ತು ನಾನು ತೋರಿಸಿದ್ನಲ್ಲ ಫ್ರೆಂಡ್ಸ್, ಆ ಬ್ಲೌಸ್ಗಳಲ್ಲೆಲ್ಲ ಪ್ಲೈನ್ ಬ್ಲೌಸಸ್ಸು ಒಂದು ಅರ್ಧ ಇದೆ, ನಾರ್ಮಲಾಗಿ ರೌಂಡ್ ನೆಕ್ ಇಟ್ಟು ಸ್ಟಿಚ್ ಮಾಡೋವಂಥ ಬ್ಲೌಸ್ಗಳು. ಇನ್ನು ಉಳಿದಿದ್ದಲ್ಲಿ ಒಂದು 2 ಬ್ಲೌಸು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಬ್ಲೌಸಸ್ ಇದೆ. ಇನ್ನು ಒಂದು ಬ್ಲೌಸು ಬೋಟ್ ನೆಕ್ ಇಟ್ಟು ಸ್ಟಿಚ್ ಮಾಡಬೇಕಾಗಿದೆ. ಇನ್ನೊಂದೆರಡು ಪ್ಯಾಚ್ ವರ್ಕ್ ಇದೆ. ಈ ರೀತಿ ಒಂದೊಂದು ಥರ ಡಿಫ್ರೆಂಟಾಗೇ ಇದ್ದಾವೆ. ಮತ್ತು ಪ್ಲೈನ್ ಬ್ಲೌಸಸ್ಸು ಅಂತೀವಲ್ಲ ಫ್ರೆಂಡ್ಸ್, ಅವು ಸ್ವಲ್ಪ ಬೇಗನೆ ಆಗುತ್ತೆ. ಮತ್ತು ನಾನೀಗ ಫಾಲ್ಸ್ ಹಾಕ್ತಿದ್ದೀನಲ್ಲ ಫ್ರೆಂಡ್ಸ್, ಸ್ವಲ್ಪ ಬಿಗಿನರ್ಸ್ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಈ ಫಾಲ್ಸು ಹಾಕೋದನ್ನು ಸ್ವಲ್ಪ ನೋಡಿಕೊಂಡ್ರೆ ಅವರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಫಾಲ್ ಹಾಕೋದನ್ನು 1-2 ಸ್ಯಾರಿ ತೋರಿಸ್ಬೇಕು ಅಂತೇಳ್ಬಿಟ್ಟು ಈ ವಿಡಿಯೋ ಕ್ಲಿಪ್ಪನ್ನು ನಾನು ಆ್ಯಡ್ ಮಾಡ್ತಿದ್ದೀನಿ. ಬಿಗಿನರ್ಸು ಸ್ವಲ್ಪ ಫಾಲ್ಸ್ ಹಾಕೋದು ನೋಡಿಕೊಂಡ್ರೆ ಅವ್ರಿಗೂ ಸ್ವಲ್ಪ ಟ್ರೈನಿಂಗ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಈ ವಿಡಿಯೋ ಕ್ಲಿಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಮತ್ತು ಪ್ಯಾಚ್ ವರ್ಕ್ ಬ್ಲೌಸಸ್ಸು ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳುತ್ತೆ ಫ್ರೆಂಡ್ಸ್. ಅದು ಸ್ವಲ್ಪ ಡಿಸೈನು ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಒಂದೊಂದು ದಿನ ಅಂತೂ ಸ್ವಲ್ಪ ಜಾಸ್ತಿ ಪ್ಯಾಚ್ ವರ್ಕ್ ಇರೋ ಬ್ಲೌಸ್ ಆದರೆ ಬ್ಯಾಕ್ ನೆಕ್ಕು ರೆಡಿ ಮಾಡ್ಕೊಳ್ಳೋದಕ್ಕೇ ನಮಗೆ 1 ಅವರು 1.5 ಅವರು ಆ ರೀತಿ ಟೈಮ್ ತಗೊಳುತ್ತೆ. ಸ್ವಲ್ಪ ಸಿಂಪಲ್ ಇರೋದು ಅಂದರೆ ಬೇಗನೆ ಆಗುತ್ತೆ. ಪ್ಯಾಚ್ ವರ್ಕ್ ಬ್ಲೌಸ್ಗಳನ್ನ ಒಂದು ಸ್ಟಿಚ್ ಮಾಡೋ ಅಷ್ಟರಲ್ಲಿ ಪ್ಲೈನ್ ಬ್ಲೌಸು 2 ಮಾಡಿರ್ಬೋದು. ಆ ರೀತಿ ಹೆವಿ ಡಿಸೈನ್ ಇರುವಂಥ ಪ್ಯಾಚ್ ವರ್ಕ್ ಬ್ಲೌಸಸ್ಸನ್ನು ಕೇಳ್ತಾರೆ ಕಸ್ಟಮರ್ಸ್ ಒಂದೊಂದು ಸಲ. ಒಂದೊಂದು ದಿನ ಬರೀ ಬ್ಯಾಕ್ ನೆಕ್ಕು ರೆಡಿ ಮಾಡೋ ಅಷ್ಟರಲ್ಲೇ ಹಾಫ್ ಡೇ ಆಗಿಬಿಟ್ಟಿರುತ್ತೆ. ಆ ರೀತಿ ಡಿಸೈನ್ಸ್ ಇರುತ್ತೆ ಒಂದೊಂದು ಸಲ. ಬರೀ ಪ್ಲೈನ್ ಬ್ಲೌಸಸ್ಸೇ ಸ್ಟಿಚ್ ಮಾಡಿದ್ರೆ ಆ ದಿನ ಫುಲ್ಲು ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಪ್ಯಾಚ್ ವರ್ಕ್ ಬ್ಲೌಸು ಇದ್ದಿದ್ದ ದಿನ ಸ್ವಲ್ಪ ಟೈಮು ಜಾಸ್ತಿನೇ ತಗೊಳ್ಳೋದ್ರಿಂದ ಸ್ವಲ್ಪ ರಿಸ್ಕೇ ಅನಿಸುತ್ತೆ. ಅದರಿಂದ ನಾನು ಪ್ಯಾಚ್ ವರ್ಕ್ ಬ್ಲೌಸ್ ಏನಾದರೂ ಇದ್ದರೆ ತುಂಬ ಅರ್ಜೆಂಟ್ ಆಗೋ ತನಕ ನಾನು ಮಾಡ್ದಿರ ಇರಲ್ಲ. ಸ್ವಲ್ಪ ಫ್ರೀ ಇರೋವಾಗಲೇ ತೊಗೊಂಡು ಇನ್ನೂ 2 ದಿನ ಮುಂಚೆನೇ ಅವ್ರು ಕೊಡಬೇಕು ಅನ್ನೋ ಟೈಮಲ್ಲೇ ನಾನು ತಗೊಂಡು ರೆಡಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಒಂದೇ ದಿನದಲ್ಲಿ ಮಾಡಬೇಕು ಅಂದರೆ ಬೇರೆಯವ್ರದ್ದೆಲ್ಲ ಕೆಲಸ ನಿಲ್ಲಿಸಿ ಅದನ್ನೇ ಮಾಡಿ ಕೊಡ್ತೀನಿ.
ಹಾಗೆಯೇ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಬ್ಲೌಸ್ಗಳಿರುತ್ತಲ್ವ, ಅವು ಸ್ವಲ್ಪ ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ನೀಟಾಗಿ ನೋಡಿಕೊಂಡು ಕಟ್ಟಿಂಗ್ ಮಾಡಿಕೊಂಡಿದ್ರೆ ಸ್ಟಿಚ್ಚಿಂಗ್ ಮಾಡುವಾಗ ನಮಗೆ ಏನು ತುಂಬ ಕಷ್ಟ ಅನಿಸೋದಿಲ್ಲ. ಸ್ವಲ್ಪ ಆರಾಮಾಗಿ ಅವು ಮಾಡ್ಬೋದು. ಏನಂದರೆ ವರ್ಕ್ ಹಾಕುವಾಗ ಯಾವ ಸೈಜ್ಗೆ ನಾವು ಹಾಕ್ಕೊಂಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಪರ್ಫೆಕ್ಟ್ ಸೈಜ್ಗೆ ಫಾಲೋ ಮಾಡಿದರೆ ತುಂಬಾ ಆರಾಮಾಗಿ ನಾವು ಸ್ಟಿಚ್ಚು ಮಾಡ್ಬೋದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಬ್ಲೌಸಸ್ನು. ಅದರಲ್ಲೂ ಬೀಡ್ಸು ಸ್ಟೋನ್ಸು ಇತ್ತು ಅಂದರೆ ಅದು ಸ್ವಲ್ಪ ಲೇಟ್ ಆಗುತ್ತೆ ಫ್ರೆಂಡ್ಸ್. ಬೀಡ್ಸು ಮತ್ತು ಸ್ಟೋನ್ಸ್ ಇಲ್ಲದೆ ಓನ್ಲಿ ಥ್ರೆಡ್ ವರ್ಕ್ ಅಂದರೆ ಅದು ಸ್ವಲ್ಪ ಈಸಿಯಾಗೆ ಮಾಡ್ಬೋದು. ಇತ್ತೀಚೆಗೆ ಬರ್ತಿರೋ ಕಸ್ಟಮರ್ಸ್ ಎಲ್ಲರೂ ಅಷ್ಟೇ ಬೀಡ್ಸ್ ಬೇಡ, ಸ್ಟೋನ್ ಬೇಡ ಅಂತಲೇ ಹೇಳ್ತಿದ್ದಾರೆ ಫ್ರೆಂಡ್ಸ್. ಬೀಡ್ಸು ಬ್ಲಾಕ್ ಆಗುತ್ತೆ ಮತ್ತು ಸ್ಟೋನು ಬಿದ್ದೋಗುತ್ತೆ, ಅದರಿಂದ ಬೇಡ. ಮತ್ತು ಚೈನ್ ಕುಂದನ್ ಒಂದು ಲೈನ್ ಬೇಕಾದರೆ ಹಾಕಿ, ಮತ್ತು ನಾರ್ಮಲ್ ಸ್ಟೋನ್ಸ್ ಎಲ್ಲ ಬೇಡ ಅಂತ ಹೇಳೋರೆ ಜಾಸ್ತಿ ಬರ್ತಿದ್ದಾರೆ. ಹಾಗಾಗಿ ನಾನು ಈ ನಡುವೆ ಎಲ್ಲ ಥ್ರೆಡ್ ವರ್ಕನ್ನೇ ಜಾಸ್ತಿ ಮಾಡಿಕೊಟ್ಟಿದ್ದೀನಿ. ಥ್ರೆಡ್ ವರ್ಕು ಅಂದರೆ ವಾಷಬಲ್ಲು ಇರುತ್ತೆ, ನಾರ್ಮಲಾಗಿ ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದನ್ನು ಹ್ಯಾಂಡ್ ವಾಶು ಆರಾಮಾಗಿ ಮಾಡ್ಕೊಳ್ಬೋದು. ವಾಷಿಂಗ್ ಮಷಿನ್ಗೆ ಹಾಕಿದ್ರೂ ಅದು ಬ್ಲೌಸು ಸಮಸ್ಯೆ ಬರಲ್ಲ ಫ್ರೆಂಡ್ಸ್. ಅದರದ್ದು ಓನ್ಲಿ ಥ್ರೆಡ್ ವರ್ಕ್ ಮಾಡಿರೋ ಬ್ಲೌಸು ತುಂಬ ವರ್ಷ ಬಾಳಿಕೆನೂ ಬರುತ್ತೆ ಫ್ರೆಂಡ್ಸ್. ನಮಗೆ ಅಮೌಂಟ್ ವೈಸ್ ನೋಡಿದ್ರೂ ಅದು ರೀಸನಬಲಾಗೇ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.